गोविन्देति सदा स्नानं गोविन्देति सदा जपं गोविन्देति सदा ध्यानं सदा गोविन्द कीर्तनं। ನಮಸ್ಕಾರ ವೀಕ್ಷಕರೇ, ಇಂದು ನಾವು ಸಿಂಧು ನದಿಯ ಬಗ್ಗೆ ತಿಳ್ಕೊಳ್ಳೋಣ. ಇದು ಭಾರತದ ಹೆಮ್ಮೆಯ ನದಿ. ತ್ರಿವಿಸ್ಟುಪ್ ಟಿಬೆಟ್ ಪ್ರಾಂತ್ಯದಲ್ಲಿ ಇದು ಹುಟ್ಟುತ್ತದೆ. ಇದು ಹೆಮ್ಮೆಯ ನದಿ ಹೆಸರು. ಇದು ತ್ರಿವಿಸ್ಟುಪ್ ಅನ್ನೋ ಟಿಬೆಟ್ನಲ್ಲಿ ಪ್ರಾಂತ್ಯದಲ್ಲಿ ಇದು ಹುಟ್ಟುತ್ತೆ. ಮಾನಸ ಸರೋವರದ ಉತ್ತರಕ್ಕೆ ಸುಮಾರು 60 ಮೈಲಿಗಳಷ್ಟು ದೂರದಲ್ಲಿ ಕೈಲಾಸ ಪರ್ವತ ಪ್ರದೇಶದಲ್ಲಿ ಇದರ ಉಗಮ ಸ್ಥಾನ. ಅಂದರೆ ಇಲ್ಲಿ ಎಲ್ಲಿ ಹುಟ್ಟುತ್ತಿದ್ದು? ಕೈಲಾಸ ಪರ್ವತ ಮಾನಸ ಸರೋವರದ ಉತ್ತರಕ್ಕೆ ಇದು ಸುಮಾರು 60 ಮೈಲಿಗಳಷ್ಟು ದೂರದಲ್ಲಿ ಕೈಲಾಸ ಪರ್ವತದ ಪ್ರದೇಶದಲ್ಲಿ ಹುಟ್ಟುತ್ತೆ. ಇದರ ಹುಟ್ಟಿದ ಸ್ಥಾನ ಇದು. ಇಲ್ಲಿಂದ ಸಿಂಧುವಿನೊಂದಿಗೆ ಸಟ್ಲೇಜ್ ಮತ್ತು ಬ್ರಹ್ಮಪುತ್ರಗಳು ಹೊರಡುತ್ತವೆ. ಇದರ ಜೊತೆಯಲ್ಲಿ ಸಟ್ಲೇಜ್ ಮತ್ತು ಬ್ರಹ್ಮಪುತ್ರ ನದಿಗಳು ಕೂಡ ಇದರ ಜೊತೆಯಲ್ಲಿ ಸೇರ್ಕೊಳ್ಳುತ್ತೆ. ಈ ಉಗಮ ಸ್ಥಾನವು ಸಮುದ್ರನ ಮಟ್ಟದಿಂದ 17,000 ಅಡಿಗಳಷ್ಟು ಎತ್ತರದಲ್ಲಿದೆ. ಇದರ ವಿಸ್ತೀರ್ಣ ಎಷ್ಟು ಅಂದರೆ ಸಮುದ್ರ ಮಟ್ಟದಿಂದ 17,000 ಅಡಿಗಳಷ್ಟು ಎತ್ತರದಲ್ಲಿದೆ. ಉಗಮ ಸ್ಥಾನದಿಂದ ಹೊರಟ ಸಿಂಧು ಟಿಬೆಟ್ಟಿನ ವಾಯುವ್ಯ ದಿಕ್ಕಿನಲ್ಲಿ ಪಯಣಿಸಿ ಮುಂದುವರಿಯುವಾಗ ಘೋರ್ ನದಿಯನ್ನು ತಮ್ಮಲ್ಲಿ ಸೇರಿಸಿಕೊಳ್ಳುತ್ತದೆ. ಇದು ಮುಂದೆಯಲ್ಲಿ ಹೋಗ್ತಾ ಇದ್ದಾಗ ಈ ಉಗಮ ಸ್ಥಾನದಿಂದ ಹೊರಟ ಸಿಂಧು ನದಿ ಟಿಬೆಟ್ಟಿನ ವಾಯುವ್ಯ ದಿಕ್ಕಿನಲ್ಲಿರ್ತಕ್ಕಂಥ ಅಲ್ಲಿ ಪಯಣಿಸಿ ಮುಂದುವರಿಯುವಾಗ ಇಲ್ಲಿ ಘೋರನ ನದಿಯನ್ನು ತನ್ನಲ್ಲಿ ಇದು ಸೇರಿಸಿಕೊಳ್ಳುತ್ತೆ. ಬಳಿಕ ಕಾಶ್ಮೀರವನ್ನು ಪ್ರವೇಶಿಸುತ್ತದೆ. ತದನಂತರ ಅದು ಕಾಶ್ಮೀರ ನಗರವನ್ನು ಇದು ಸೇರುತ್ತೆ. ಲಡಾಖ್, ಲೇಹ